ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಾಗರ್ ಅಪ್ಡೇಟ್ಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಮೊಬೈಲ್ ಮೂಲಕ ನಿಮ್ಮ ಜಮೀನಿನ ಪಹಣಿನ ಹೇಗೆ ಚೆಕ್ ಮಾಡ್ಕೋಬೇಕು ಮತ್ತು ಪಹಣಿನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ನಿಮಗೆ ಗೊತ್ತಿಲ್ವಾ? ಹಾಗಿದ್ದರೆ ನಿಮಗೆ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಫ್ರೆಂಡ್ಸ್. ಈಗ ನಿಮ್ಮ ಬ್ರೌಸರ್ನ ಓಪನ್ ಮಾಡಿಬಿಟ್ಟು ಮೇಲೆ ಭೂಮಿ ಅಂತ ಸೆಲೆಕ್ಟ್ ಮಾಡಿ, ಭೂಮಿ RTC ಅಂತ ಬರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ನೋಡ್ಬೋದು ಈಗ ಕರ್ನಾಟಕ ವೆಬ್ಸೈಟ್, ಈಗ ಭೂಮಿ RTC ಕರ್ನಾಟಕ ಲ್ಯಾಂಡ್ ರೆಕಾರ್ಡ್ಸ್ ಅಂತ ಈಗ ಒಂದು ವೆಬ್ಸೈಟ್ ಓಪನ್ ಆಗೈತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಈಗ ನೋಡಿ ಒಂದು ವೆಬ್ಸೈಟ್ ಓಪನ್ ಆಯಿತು. ಈಗ ಹೋಮ್ ಪೇಜ್ ಓಪನ್ ಆಯಿತು. ನಂತರ ಇಲ್ಲಿ ಲ್ಯಾಂಗ್ವೇಜ್ನೂ ಕೊಟ್ಟವ್ರೆ. ಈಗ ಕನ್ನಡ ಮೇಲೆ ಕ್ಲಿಕ್ ಮಾಡಿದರೆ ಕನ್ನಡನಲ್ಲಿನೂ ಇಟ್ಕೋಬೋದು, ನೀವು ಇಂಗ್ಲೀಷ್ನಲ್ಲೂ ಇಟ್ಕೋಬೋದು. ನಾನು ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಹಂಗೆ ಸ್ಕ್ರೋಲ್ ಮಾಡ್ತಾ ಕೆಳಗಡೆ ಬಂದು ಈಗ ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಅಂತ ಐತಲ್ಲ, ಅಂದರೆ ನಿಮ್ಮ ಜಿಲ್ಲೆನ ಆಯ್ಕೆ ಮಾಡಿ. ಇಲ್ಲಿ ಬಂದುಬಿಟ್ಟು ನಿಮ್ಮ ಜಿಲ್ಲೆನ ಹಾಕಿ ಮತ್ತು ಸೆಲೆಕ್ಟ್ ತಾಲೂಕು, ನಿಮ್ಮ ತಾಲೂಕನ್ನ ಆಯ್ಕೆ ಮಾಡಿ ಅಂತ ಐತಲ್ಲ, ಇಲ್ಲಿ ನಿಮ್ಮ ತಾಲೂಕನ್ನ ಆಯ್ಕೆ ಮಾಡಿ. ಮತ್ತು ನಿಮ್ಮ ಸೆಲೆಕ್ಟ್ ಹೋಬಳಿ, ಇಲ್ಲಿ ಸೆಲೆಕ್ಟ್ ಹೋಬಳಿ ಅಂತ ಐತಲ್ಲ, ಇದ್ರ ಮೇಲೆ ಬಂದುಬಿಟ್ಟು ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ಸೆಲೆಕ್ಟ್ ವಿಲೇಜ್ ಅಂತ ಐತಲ್ಲ, ನಿಮ್ಮ ಊರು ಯಾವುದು, ನಿಮ್ಮ ಗ್ರಾಮ, ಅದನ್ನು ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸರ್ವೆ ನಂಬರ್ನ ಎಂಟರ್ ಮಾಡಿ. ಸರ್ವೆ ನಂಬರ್ ಎಂಟರ್ ಮಾಡಿದಾದಮೇಲೆ ಇಲ್ಲಿ ಗೋ ಅಂತ ಬರುತ್ತಲ್ಲ ಬ್ಲೂ ಕಲರಲ್ಲಿ, ಇಲ್ಲಿ ಒಂದು 2 ಸತಿ ಕ್ಲಿಕ್ ಮಾಡಿ, ಸ್ವಲ್ಪ ಲೋಡ್ ತೊಗೊಳುತ್ತೆ. ನಂತರ ಇಲ್ಲಿ ಸೆಲೆಕ್ಟ್ ಸರ್ನೋಕ್ ಅಂತ ಬರುತ್ತೆ, ಇಲ್ಲಿ ಸ್ಟಾರ್ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಸೆಲೆಕ್ಟ್ ಇಸ್ಸಾ ಅಂತ ಐತಲ್ಲ, ಇಲ್ಲಿ ಬಂದುಬಿಟ್ಟು ಈಗ ನೋಡ್ಬೋದು ನಿಮ್ಮದು ಈಗ 37/1 ಸರ್ವೆ ನಂಬರ್ ಈ ಥರ ಇರುತ್ತಲ್ವ, ನಿಮ್ಮದು ಎಷ್ಟು ಬಾರ್ ಐತೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ನೋಡ್ಬೋದು ಪೀರಿಯಡ್, ಅಂದರೆ ನಂದು ಈಗ 2023-24 ನನಗೆ ಇದ್ರ ಬಗ್ಗೆ ನನಗೆ ಡೀಟೇಲ್ಸ್ ಬೇಕು, ಅಂದರೆ ಪಹಣಿನ ನೋಡಬೇಕು ನಾನು. ಇಲ್ಲಿ ಪೆಟ್ಸ್ ಡೀಟೇಲ್ಸ್ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಹಂಗೆ ಸ್ಕ್ರೋಲ್ ಮಾಡ್ತಾ ಕೆಳಗಡೆ ಬನ್ನಿ. ನೋಡ್ಬೋದು ಓನರ್ ಹೆಸರಲ್ಲಿ ಐತೆ, ಮತ್ತು ನಿಮ್ದು ಎಷ್ಟು ಎಕರೆ ಐತೆ, ಮತ್ತು ಖಾತಾ ನಂಬರ್ನು ಎಲ್ಲನೂ ಇದರಲ್ಲಿ ಶೋ ಆಗುತ್ತೆ. ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬಂದು ವ್ಯೂ ಮೇಲೆ ಕ್ಲಿಕ್ ಮಾಡಿ. ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಈ ಥರ ಓಪನ್ ಆಗುತ್ತೆ ನಿಮ್ಮ ಪಹಣಿ. ಇದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ಈ ನೋಡಿ, ಇಲ್ಲಿ ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಈಗ ಡೌನ್ಲೋಡ್ ಇಮೇಜ್ ಅಂತ ಐತಲ್ಲ, ಇದನ್ನು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಡೌನ್ಲೋಡ್ ಆಗುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಇದನ್ನು ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.